ನೋಡಿದ್ಮೇಲೆ ಪ್ರತಿಷ್ಠಿತ ಕಾಫಿ ಕೆಫೆಗಳಿಗೆ ಹೋಗೋದಕ್ಕೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಕಾರಣ ಬಾತ್ರೂಮ್ ಡಸ್ಟ್ಬಿನ್ ನಲ್ಲಿ ಮೊಬೈಲ್ ಕ್ಯಾಮೆರಾದ ಕಣ್ಣು ಯುವತಿಯರ ಮಾನಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಿರೋದು ಕಂಡು ಬಂದಿದೆ. ಫ್ಲೈಟ್ ಮೋಡ್ ನಲ್ಲಿ ಮೊಬೈಲ್ ಇಟ್ಟು ರೆಕಾರ್ಡಿಂಗ್ ಅನ್ನ ಆನ್ ಮಾಡಿ ಅಲ್ಲಿ ವಿಲಕ್ಷಣವಾಗಿ ಕೆಲವರು ವರ್ತಿಸ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ಯುವತಿಯರ ದೃಶ್ಯವನ್ನ ಸೆರೆ ಹಿಡಿಯೋದಕ್ಕೆ ಕ್ಯಾಮೆರಾ ಇಟ್ಟು ಕುಕೃತ್ಯದಲ್ಲಿ ಪಾಲ್ಗೊಂಡ ಕೆಲ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಇರುವಂತಹ ಕಾಫಿ ಕೆಫೆ ಬಗ್ಗೆ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ಮಹಿಳೆಯರ ಪ್ರೈವಸಿಯನ್ನ ಕ್ಲಿಯರ್ ಕಟ್ ಆಗಿ ಈ ಕಾಫಿ ಕೆಫೆ ಅವರು ಬ್ರೀಚ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ಕಾಮಿಷ್ಟನಿಂದ ಇಂಥ ಕೆಲಸ ಆಗಿರೋದು ತಿಳಿದು ಬರ್ತಾ ಇದೆ. ವಾಶ್ರೂಮ್ನ ಡಸ್ಟ್ಬಿನ್ ನಲ್ಲಿ ಮೊಬೈಲ್ ಅನ್ನ ಸಿಬ್ಬಂದಿ ಇಟ್ಟಿದ್ದ. ಮಹಿಳೆಯೊಬ್ಬರು ವಾಶ್ರೂಮ್ಗೆ ಹೋದಾಗ ಮೊಬೈಲ್ ಇರೋದು ಪತ್ತೆ ಆಗಿದೆ. ತಕ್ಷಣನೇ ಅಲರ್ಟ್ ಆದಂತಹ ಆ ಮಹಿಳೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದಾಶಿವನಗರ ಪೊಲೀಸರಿಂದ ಶಿವಮೊಗ್ಗ ಮೂಲದ ಮನೋಜ್ನನ್ನ ಬಂಧಿಸಲಾಗಿದೆ. ಇದೇ ಕಾಮಿಷ್ಟನಿಂದ ಈ ಕುಕೃತ್ಯ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಅಗೇನ್ ಇಲ್ಲಿ ಪ್ರಶ್ನೆ ಬರೋದು, ಕಾಫಿ ಕೆಫೆಯನ್ನು ನಿರ್ವಹಿಸ್ತಾ ಇದ್ದಂತಹ ಮ್ಯಾನೇಜರ್ಗೆ ಇದು ಗೊತ್ತಾಗಿರ್ಲಿಲ್ವಾ, ಮೇಂಟೈನ್ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳಿಗೆ ಗೊತ್ತಾಗಿರ್ಲಿಲ್ವಾ, ಅವ್ರದ್ದೇನಾದ್ರೂ ಕೈವಾಡ ಇದೆಯಾ? ಬಿಕಾಸ್ ಒಬ್ಬ ಕಸ್ಟಮರ್ದು ಪ್ರೈವಸಿ ಇಲ್ಲಿ ಬ್ರೀಚ್ ಆಗ್ತಾ ಇದೆ. ಮಹಿಳೆಯರ ಘನತೆಗೆ ಇಲ್ಲಿ ಕುತ್ತು ತರೋ ಕೆಲಸ ಆಗಿರೋದು. ಕಾಫಿ ಶಾಪ್ ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟಿದ್ದಂತಹ ಸಿಬ್ಬಂದಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಾಶ್ರೂಮ್ನ ಡಸ್ಟ್ಬಿನ್ ನಲ್ಲಿ ಈ ಸಿಬ್ಬಂದಿ ಮೊಬೈಲ್ ಅನ್ನ ಇಟ್ಟು ತನ್ನ ಕುಚೇಷ್ಟಿಯನ್ನ ಮೆರಿತಾ ಇದ್ದ. ಮಹಿಳೆಯೊಬ್ಬರು ವಾಶ್ರೂಮ್ಗೆ ಹೋದಾಗ ಅಲ್ಲಿ ಏನಾಗಿದೆ ಅನ್ನೋದು ಆಕೆಗೆ ತಿಳಿದಿದೆ. ತಕ್ಷಣವೇ ಅಲರ್ಟ್ ಆದಂತಹ ಮಹಿಳೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದಾಶಿವನಗರ ಪೊಲೀಸರಿಂದ ಶಿವಮೊಗ್ಗ ಮೂಲದ ಈ ಮನೋಜ್ನನ್ನ ಬಂಧಿಸಲಾಗಿದೆ. ಬಟ್ ಈ ಥರ ಎಷ್ಟು ಸಮಯದಿಂದ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗ ಆಘಾತಕಾರಿಯಾಗಿದೆ. ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ? ಮತ್ತು ದೊಡ್ಡ ದೊಡ್ಡ ಕೆಫೆ ಕಾಫಿ ಸೆಂಟರ್ನೆಲ್ಲ ಇದನ್ನೆಲ್ಲ ಯಾರು ಎಕ್ಸ್ಪೆಕ್ಟು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಅಷ್ಟೊಂದು ಟ್ರಸ್ಟು ಆ ಫ್ರಾಂಚೈಸಿಗಳ ಮೇಲಿರುತ್ತೆ. ಬಟ್ ಅಂಥ ಫ್ರಾಂಚೈಸಿಗಳೆಲ್ಲ ಇಂಥ ಕೆಲಸಗಳಾಗ್ಬಿಟ್ರೆ ಹೇಗೆ? ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಪ್ರತಿಷ್ಠಿತ ಕಾಫಿ ಕೆಫೆಯಲ್ಲಿ ಬಾತ್ರೂಮ್ ಡಸ್ಟ್ಬಿನ್ನಲ್ಲಿ ಸ್ಪೈ ಕ್ಯಾಮ್ರಾವನ್ನು ಇಟ್ಟಿದ್ದಂತಹ ಘಟನೆ ನಡೆದಿರುವಂಥದ್ದು. ಸ್ಪೈ ಕ್ಯಾಮ್ರಾವನ್ನು ನೋಡಿದಂಥ ಕಸ್ಟಮರ್ ಒಬ್ಬರು ಈ ಘಟನೆ ಸಂಬಂಧಪಟ್ಟಂತೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಶಿವಮೊಗ್ಗ ಮೂಲದ ವ್ಯಕ್ತಿಯನ್ನು ಈಗಾಗಲೇ ಸದಾಶಿವನಗರ ಪೊಲೀಸರು ಬಂಧಿಸಿರುವಂಥದ್ದು. ಇದೇ ಕಾಫಿ ಕೆಫೆಯಲ್ಲಿ ಕಾಫಿಗೆ ಅಂತ ಬಂದಿದ್ದಂಥ ಯುವತಿ ರೆಸ್ಟ್ ರೂಮ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದರ ಡಸ್ಟ್ಬಿನ್ ನಲ್ಲಿ ಒಂದು ಸ್ಪೈ ಕ್ಯಾಮ್ರಾವನ್ನು ಹಾಕಿದ್ದಂತಹ ಘಟನೆಯನ್ನು ಪತ್ತೆ ಮಾಡಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಯುವತಿ ಒಂದು ದೂರು ಕೂಡ ಕೊಟ್ಟಿದ್ದು, ಘಟನೆ ಈಗಾಗಲೇ ಶಿವಮೊಗ್ಗ ಮೂಲದ ಮನೋಜ್ ಆತ ಇದೇ ಕೆಫೆಯಲ್ಲಿ ಕಾಫಿ ಮೇಕರ್ ಆಗಿ ಕೆಲಸವನ್ನು ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಈ ಮನೋಜ್ ಎಂಬ ಯುವಕನನ್ನು ಬಂಧಿಸಿರುವಂಥ ಸದಾಶಿವನಗರ ಪೊಲೀಸರು ಈ ಹಿಂದೆಯೂ ಕೂಡ ಹಲವು ಬಾರಿ ಈ ರೀತಿಯ ಕೃತ್ಯಗಳನ್ನೇನಾದರೂ ಮಾಡಿದ್ದಾನ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆತ ನಿನ್ನೆ ಆ ಬಾತ್ರೂಮ್ನ ಡಸ್ಟ್ಬಿನ್ನಲ್ಲಿ ಸ್ಪೈ ಕ್ಯಾಮ್ರಾವನ್ನು ಇಟ್ಟಿರುವಂಥ ವಿಚಾರ ಅಲ್ಲಿರುವಂಥ CCTV ಇಂದ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ಇದೇ ರೀತಿ ಬೇರೆ ಬೇರೆ ಸಮಯದಲ್ಲಿ ಏನಾದರೂ ಕೃತ್ಯವನ್ನು ಎಸಗಿದ್ದಾನ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸವನ್ನು ಸದಾಶಿವನಗರ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.